We got scammed twice before arriving to Goa. So this is one of the haunted church of Goa. ಮೆಟ್ಲಿದೆ ಅಲ್ಲ, ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಮೂವಿ ಸೀನ್ಸ್ ಶೂಟ್ ಆಗಿದೆ. ಬೇಕಾದ್ರೆ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ DJ Prajwal and welcome back to the channel Jerry Pinnacle. Right now we are in Goa and we'll be exploring Goa for next 3 days. ನಿನ್ನೆ ಬೆಳಗ್ಗೆ ನಾವು ಡಿಸೈಡ್ ಮಾಡಿದ್ದು that we'll go to Goa and immediately evening night train book ಮಾಡಿ ನಾವು ಇಲ್ಲಿ ಬಂದದ್ದು. ಆಕ್ಚುಲಿ ನಿನ್ನೆ ನೈಟ್ಸ್ ಒಂದು ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆಗಿತ್ತು. ವಿ ಗಾಟ್ ಸ್ಕ್ಯಾಮ್ಡ್ ಟ್ವೈಸ್ ಬಿಫೋರ್ ಅರೈವಿಂಗ್ ಟು ಗೋವಾ. ಸೊ ಅದು ನಾನು ನಿಮಗೆ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಬೋರ್ ಯು ಗೈಸ್ ರೈಟ್ ನೌ. ಸೊ ದಿಸ್ ಈಸ್ ವೇರ್ ವಿ ಆರ್ ಸ್ಟೇಯಿಂಗ್. ದ ಹೋಟೆಲ್ ಹೆಸರು ಬಂದ್ಬಿಟ್ಟು ಇಟ್ಸ್ ಡಿ ಗ್ರ್ಯಾಂಡ್ ರಿವೇರಾ ಅಂತ. ಇದು ಕಲಂಗೋಟಲ್ಲಿ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು ಇಟ್ಸ್ ನಾವು ಒಂದು 3 ಡೇಸಿಗೋಸ್ಕರ ಬುಕ್ ಮಾಡಿದ್ದು. ವಿಚ್ ಕಾಸ್ಟ್ ಆಲ್ಮೋಸ್ಟ್ 16K. ಸೊ ಆಲ್ಮೋಸ್ಟ್ 20 ಮಿನಿಟ್ಸ್ ಮೇಲೆ ಆಯಿತು ಕಾರಲ್ಲಿ ಟ್ರಾವೆಲ್ ಮಾಡ್ತಾ. ನಾವು ಇರೋದಂದರೆ ಕಲಂಗೋಟಲ್ಲಿ. ಮತ್ತೆ ಇವಾಗ ನಾವು ಹೋಗ್ತಿರೋ ಲೊಕೇಶನ್ ಇಟ್ಸ್ ಇನ್ ಆಲ್ಮೋಸ್ಟ್ ಕ್ಲೋಸ್ ಟು ಮಡ್ಗಾಂವ್. ಚರ್ಚ್ ಬಂದ್ಬಿಟ್ಟು ಇಟ್ಸ್ 3 ಕಿಂಗ್ ಚರ್ಚ್. ಇದರಿಂದ ಒಂದು ಅದ್ಭುತವಾದಂಥ ಇತಿಹಾಸ ಇದೆ. ಈ ಚರ್ಚಿಗೆ 3 ಕಿಂಗ್ ಚರ್ಚ್ ಯಾಕೆ ಹೇಳ್ತಾರೆ ಅಂದರೆ, ಈ ಚರ್ಚಿಗೆ ಅಂದರೆ ಹಳೆ ಟೈಮಲ್ಲಿ 3 ರಾಜರಿದ್ರು. ಒಬ್ಬ ರಾಜ ಇನ್ನಿಬ್ಬರು ರಾಜನ ಪಾಯ್ಸನ್ ಕೊಟ್ಟು ವಿಷ ಕೊಟ್ಟು ಸಾಯಿಸ್ತಾನೆ. ಅವನು ಮತ್ತೆ ರಾಜ ಆಗ್ತಾನೆ. 3ನೇ ರಾಜ ನೀರು ಹಾಕ್ತಾನೆ. ಮತ್ತು ಜನರೆಲ್ಲ ಅವನನ್ನು ಕ್ರಿಟಿಸೈಸ್ ಮಾಡಿದಾಗ ಸೊ ಅವನೇನು ಮಾಡ್ತಾನೆ, ಹಿ ಕಮಿಟ್ಸ್ ಸೂಸೈಡ್ ಬೈ ಟೇಕಿಂಗ್ ಪಾಯ್ಸನ್. ಸೊ ದಟ್ಸ್ ವೈ ದೇ ಕಾಲ್ ದಿಸ್ ಚರ್ಚ್ ಆ್ಯಸ್ 3 ಕಿಂಗ್ ಚರ್ಚ್. ಮತ್ತು ಆ 3 ರಾಜರನ್ನು ಇಲ್ಲೇ ಅಂತ ಗೊತ್ತಾಕಿದ್ದಾರೆ ಅಂತ ಇನ್ಫೋ ಉಂಟು. ದ್ಯಾಟ್ ವಾಸ್ 3 ಕಿಂಗ್ ಚರ್ಚ್. ನೆಕ್ಸ್ಟ್ ನಾವು ಎಲ್ಲಿ ಡಿಮೆಲಾ ಹೌಸ್ ಅಲ್ಲ, ಡಿಮೆಲಾ ಹೌಸ್ ಹೋಗ್ಲಿಕ್ಕೆ ಪ್ಲಾನ್ ಇತ್ತು. ಬಟ್ ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್ ವಿ ಹ್ಯಾವ್ ಟು ವಿಸಿಟ್ ಅದರ್ ಪ್ಲೇಸಸ್ ಆಲ್ಸೋ ವಿಚ್ ಆರ್ ಮೋರ್ ಇಂಪಾರ್ಟೆಂಟ್. ಸೊ ರೈಟ್ ನೌ ವಿ ಆರ್ ಗೋಯಿಂಗ್ ಟು ಜೋಸೆಫ್ ಬಾರ್. ಸೊ ನೀವು ಗೋವಾದವರಾಗಿದ್ದರೆ ನಿಮ್ಗೆ ಗೊತ್ತಿರ್ತದೆ. ನಾನ್ ಗೋವಾ ನಾ ಹೇಳ್ತೀನಿ. ಸೊ ಜೋಸೆಫ್ ಬಾರ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಬಾರ್ ಇನ್ ಗೋವಾ ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್ ವೇರ್ ಲೋಕಲ್ ಕಮ್ ಟು ಡ್ರಿಂಕ್ ಆ್ಯಂಡ್ ಈ ಶೂಟಿಂಗ್ ಸೀನ್ಸ್ ಆ್ಯಂಡ್ ಫೋಟೋಶೂಟ್ ಅಸ್ಥೆಟಿಕ್ ಲೊಕೇಶನ್ಸ್ ಆ್ಯಂಡ್ ಆಲ್ ಆರ್ ನಿಯರ್ ಬೈ. ಅಂದರೆ ಸೊ ಜೋಸೆಫ್ ಬಾರ್ ಬರೋದು ನಮ್ಮ ಫ್ರೆಂಚ್ ಕಾಲನಿ ಹತ್ರ. ಮತ್ತು ಅದರ ಹತ್ರ ನಮ್ಮ ಇಮ್ಯಾಕ್ಯುಲೇಟ್ ಚರ್ಚ್ ಬರ್ತದೆ. ಇಮ್ಯಾಕ್ಯುಲೇಟ್ ಚರ್ಚ್ ನೀವು ತುಂಬ ಅಂದರೆ ತುಂಬ ಬಾಲಿವುಡ್ ಮೂವೀಸಲ್ಲಿ ನೋಡಿರ್ತೀರ. ಸೊ ವಿ ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ಜೋಸೆಫ್ ಬಾರ್. ಮತ್ತು ನೀವು ಇಲ್ಲಿ ಬಿಲ್ಡಿಂಗ್ ನೋಡ್ಬೋದು, ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿದೆ. ರೈಟ್ ನಾವು 7:30. ಮತ್ತು ಆಲ್ಮೋಸ್ಟ್ ಲಾಸ್ಟ್ 1 ವೀಕಿಂದ ಗೋವಾ ಈಸ್ ನೋನ್ ಫಾರ್ ನೈಟ್ ಲೈಫ್. ಬಟ್ ಇಲೆಕ್ಷನ್ ಇದ್ದ ಕಾರಣ ಗೋವಾದಲ್ಲಿ 10 o'clock ಆದಮೇಲೆ ಎಲ್ಲ ಬಂದ್ ಆಗ್ತದೆ ಅಂತ ಕೇಳಿದ್ದೀನಿ. ಸೊ ನೋಡೋದು ನೈಟ್ ಲೈಫ್ ಬಾಗಾ ಬೀಚ್ ಸ್ಟ್ರೀಟ್ ಹೌಸ್ ಲೈನೆಲ್ಲ ಅಂದರೆ ಒಂದು ರೌಂಡ್ ಹಾಕಿ ಬರುವ ಅಂತ, ಎಕ್ಸ್ಪ್ಲೋರ್ ಮಾಡಿ ಬರುವ ಅಂತ. ಆಲ್ಮೋಸ್ಟ್ 1 hour ಡ್ರೈವ್ ಮಾಡಿ ಆದಮೇಲೆ ನಮ್ಗೊಂದು ಎಲ್ಲೋ ದೂರದಲ್ಲಿ ಪಾರ್ಕಿಂಗ್ ಸಿಕ್ತು. ಆ್ಯಂಡ್ ಹಿಯರ್ ವಿ ಆರ್ ಟೀಟೋಸ್ ಲೇನ್. ಟೀಟೋಸ್ ಲೇನಲ್ಲಿ ಫುಲ್ಲು ಹೀಗೆ ರೆಸ್ಟೋರೆಂಟ್ಸ್ ಇದಾವೆ, ತುಂಬ ಅಂದರೆ ತುಂಬ ಲೈನಲ್ಲಿ. ಸೊ ವಿಡಿಯೋ
ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದೆ ಗೋವಾ ಹೋಗ್ತಿದ್ದಂಗೆ ನಮ್ಮೊಟ್ಟಿಗೆ ಒಂದು ಸ್ಕ್ಯಾಮ್ ಆಯ್ತಂತ. ಅದು ಸ್ಕ್ಯಾಮ್ ಏನಂದರೆ, ನಾವು ಗೋವಾದಲ್ಲಿ ಕಾರ್ ರೆಂಟ್ ಮಾಡೋ ಪ್ಲ್ಯಾನ್ ಇತ್ತು. ಸೊ ನಾವು ಗೋವಾ ಹೋಗಿನ ಮುಂಚೆನೆ ಆನ್ಲೈನಲ್ಲಿ ಕಾರ್ ರೆಂಟಲ್ಲಿ ಹುಡುಕಿ ಒಂದು ನಂಬರ್ ಸಿಗ್ತದೆ. ಆ ನಂಬರಿಗೆ ನಾವು ಕಾಲ್ ಮಾಡಿ ಕಾರ್ ಬುಕ್ ಮಾಡ್ತೀವಿ, ಮತ್ತು ಅವ್ರ ಬುಕ್ಕಿಂಗಿಗೋಸ್ಕರ 1000 ರೂಪೀಸ್ ಅಡ್ವಾನ್ಸ್ ಕೂಡ ಕೇಳ್ತಾರೆ. ಸೊ ನಾವು ಅಡ್ವಾನ್ಸ್ ಪೇ ಮಾಡಿ ಆ್ಯಂಡ್ ವಿ ಥಿಂಕ್ ದ್ಯಾಟ್ ವಿ ಬುಕ್ಡ್ ಆರ್ ಕಾರ್. ಆದರೆ ನಮ್ಮ ಟ್ರೈನ್ ಒಂದು 2 hour ಡಿಲೇ ಆದ ಕಾರಣ ವಿ ರೀಚ್ ಮಡ್ಗಾಂವ್ ಅರೌಂಡ್ 2 o'clock, ಐ ಗೆಸ್ 2 o'clock ರೀಚ್ ಆಗ್ತೀವಿ. ಸೊ ರೀಚ್ ಆದಂಗೆ ವಿ ಟ್ರೈ ಟು ಕಾಂಟ್ಯಾಕ್ಟ್ ದೆಮ್, ಬಟ್ ದೇ ಡಿಂಟ್ ಪಿಕ್ ಆರ್ ಕಾಲ್. ಅವರ ಫೋನ್ ಸ್ವಿಚ್ ಆಫ್ ಅಂತ ಬಂತು. ವಿ ಗಾಟ್ ಸ್ಕ್ಯಾಮ್ಡ್. ಮತ್ತು ನೆಕ್ಸ್ಟ್ ಡೇ luckily or unluckily they call us and they say that ಏನಾಯ್ತಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, which I'll be uploading tomorrow. That's it for today. I'll meet you guys soon with a new exciting vlog. Until next time, tada.